ತಮ್ಮೆಲ್ಲರ ಮೇಲೆ ಶಾಂತಿ ಇರಲಿ. ಸ್ವತಂತ್ರಕ್ಕಿಂತ ಪೂರ್ವ ನಮ್ಮ ದೇಶದಲ್ಲಿ ಕೆಲವರನ್ನು ಓಟು ಹಾಕುವ ಹಕ್ಕಿತ್ತು. ಯಾರು ಅವರು? ಶ್ರೀಮಂತರು, ವಿದ್ಯಾವಂತರು, ರಾಜಕಾರಣಿಗಳು, ಮೇಲ್ಜಾತಿಯ ವರ್ಗದವರು. ಬ್ರಿಟಿಷರ ವಿರುದ್ಧ ನಾವೆಲ್ಲರೂ ಹೋರಾಡಿ ದೇಶವನ್ನು ಸ್ವಾತಂತ್ರ್ಯಗೊಳಿಸಿದ್ದೇವೆ. ತಮ್ಮೆಲ್ಲರಿಗೆ ಗೊತ್ತಿದ್ದ ಹಾಗೆ 1955ರಲ್ಲಿ ಸಿಟಿಜನ್ಶಿಪ್ ಆ್ಯಕ್ಟ್ ಬಂದಿತು. ಆವಾಗ ವೋಟರ್ ಲಿಸ್ಟ್ ಏನು ಮಾಡಿದರಲ್ಲ, ವೋಟ್ ಹಾಕುವರ ಸಂಖ್ಯೆ 17,32,00,000 1955ರಲ್ಲಿ. ಈಗ ತಾನೇ 1924ರಲ್ಲಿ ಒಂದು ಎಲೆಕ್ಷನ್ನು ನಡೆಸಿದ್ದೇವೆ, MP ಎಲೆಕ್ಷನ್. ಆವಾಗ ನಮ್ಮ ರಾಷ್ಟ್ರದಲ್ಲಿ ವೋಟ್ ಹಾಕುವರ ಸಂಖ್ಯೆ ಕನಿಷ್ಠ ಪಕ್ಷ 100 ಕೋಟಿ. 2024ರಲ್ಲಿ ನಮ್ಮ ವೋಟನ್ನು ತೆಗೆದುಕೊಂಡು ಪಾರ್ಲಿಮೆಂಟನ್ನು ರಚಿಸಿ ಪ್ರಧಾನಮಂತ್ರಿ ಮತ್ತು ಎಲ್ಲ ಮಂತ್ರಿಗಳು ಆದಾಗ 2025ರಲ್ಲಿ ಚುನಾವಣೆ ಆಯೋಗವನ್ನು ತನ್ನ ಪುಟ್ಟಿಯಲ್ಲಿ ಹಾಕಿಕೊಂಡು ಘೋಷಣೆ ಮಾಡಿದ್ದು SIR ಅಂಥೇಳಿ. SIR ಯಾಕೆ ತರ್ತಾ ಇದ್ದೇವೆ ಅಂತೇಳಿ ಅವ್ರು ಘೋಷಣೆ ಮಾಡಿದ್ರು. ವೋಟರ್ ಲಿಸ್ಟನ್ನು ಸ್ವಚ್ಛತೆಗೊಳಿಸುತ್ತೇವೆ, ಅದೇ ರೀತಿಯಾಗಿ ನುಸುಳುಕೋರರನ್ನು ನಾವು ಹೊರಗೆ ಹಾಕುತ್ತೇವೆ ಎಂದು ಹೇಳಿದರು. ಹಾಗಾದರೆ 13 ರಾಜ್ಯಗಳಲ್ಲಿ ತಾವು ನಡೆಸಿರುವಂಥ SIR ಅದರಲ್ಲಿ 6,50,00,000 ಜನರ ಹೆಸರನ್ನು ತಾವು ವೋಟರ್ ಲಿಸ್ಟಿಂದ ತೆಗೆದು ಹಾಕಿದರಲ್ಲ, ಇವರು ಯಾರು? ಇವರೆಲ್ಲರೂ ನುಸುಳುಕೋರರ ಅಥವಾ ಸತ್ತೋಗಿ ಬಿಟ್ಟಿದ್ದಾರ? ಹಾಗಾದರೆ ಚುನಾವಣೆ ಆಯೋಗದ ಜವಾಬ್ದಾರಿ ಇದೆ 13 ರಾಜ್ಯಗಳಲ್ಲಿ ನಡೆಸಿರುವಂಥ SIR ಇದರಿಂದ ತಾವು ಹೊರಗೆ ಹಾಕಿರುವಂಥ 6,50,00,000 ಜನರು ಇದ್ದಾರಲ್ಲ, ಅವರಲ್ಲಿ ಎಷ್ಟು ನುಸುಳುಕೋರರು ಎಂಬುದು ತಿಳಿಸುವ ಜವಾಬ್ದಾರಿ ನಿಮ್ಮದಾಗಿದೆ. SIR ನಡೆದಿತ್ತಲ್ವಾ ಬಿಹಾರ್ನಲ್ಲಿ, 65 ಲಕ್ಷ ಜನರ ಹೆಸರನ್ನು ವೋಟರ್ ಲಿಸ್ಟಿಂದ ತೆಗೆದು ಹಾಕಿದಾಗ ಅವರು ಹೇಳ್ತಾ ಇರುವುದೇನು ಗೊತ್ತಾ? ಅದರಲ್ಲಿ 23 ಲಕ್ಷ ಜನರು ಸತ್ತು ಹೋಗಿದ್ದಾರೆ ಅಂಥೇಳಿ. ಹಾಗಾದರೆ ಸ್ವಾಮಿ, ಸತ್ತೋದವರು 24ರಲ್ಲಿ ಓಟ್ ಹಾಕಿದ್ದಾರಾ? ಸತ್ತವರು ಬಂದು ಓಟ್ ಹಾಕಿ ಹೋಗಿದ್ದರ? ಅವರು ತಾವು ಹೇಳಿರುವಂತೆ 13 ರಾಜ್ಯಗಳಲ್ಲಿ ಇಷ್ಟೆಲ್ಲ ಜನಸಂಖ್ಯೆ ಇವರ ವೋಟ್ ಲಿಸ್ಟಿಂದ ತೆಗೆದು ಹಾಕಿದಾರಲ್ಲ, ಇವರು ಯಾರು ಅಂಥೇಳಿ ಈ ತಿಳಿಸುವ ಜವಾಬ್ದಾರಿ ಚುನಾವಣೆ ಆಯೋಗದಾಗಿದೆ. ಇನ್ನುವರೆಗೆ ಒಂದೇ ಒಂದು ಹೆಸರು, ನುಸುಳಿಕೋರರು ಎಂಬಂತೆ ಒಂದೇ ಒಂದು ಹೆಸರು ಅವರು ಇನ್ನುವರೆಗೆ ಕೊಡಲಿಲ್ಲ. ಹಾಗಾದರೆ ತಾವು ನಮ್ಮ ಜೊತೆಯಲ್ಲಿ ಯಾವ ರೀತಿಯಾಗಿ ಪರಿಗಣನೆ ಮಾಡ್ತಾ ಇದ್ದೀರಾ ಅಂತೇಳಿ ಒಂದು ಬಿಗ್ ಕ್ವಶನ್ ಆಗಿದೆ. 2025ರವರೆಗೆ ವೋಟರ್ ಲಿಸ್ಟ್ನಲ್ಲಿ ಯಾವುದೇ ದೂಷಣೆ, ಯಾವುದೇ ತೊಂದರೆ ಇರಲಿಲ್ಲ. ಆಕಸ್ಮಿಕವಾಗಿ ಹೇಗೆ ತೊಂದರೆ ಆಯಿತು ಎಂಬುದು ಚುನಾವಣೆ ಆಯೋಗವರು ತಿಳಿಸಬೇಕು ನಮ್ಮೆಲ್ಲರಿಗೆ. ತಾವು ಹೇಳ್ತಾ ಇದ್ದೀರಲ್ಲ, ಸೆಂಟ್ರಲ್ನಲ್ಲಿ ಯಾರ ಅಧಿಕಾರ ಇದೆ? BJP ಅವರ ಅಧಿಕಾರ. BJP ಅವರು ಸೆಂಟ್ರಲ್ನಲ್ಲಿ 12 ವರ್ಷದಿಂದ ಆಡಳಿತ ನಡೆಸ್ತಾ ಇದ್ದಾರೆ. ಈ 12 ವರ್ಷದೊಳಗೆ ಎಷ್ಟು ನುಸುಳಿಕರರು ನಮ್ಮ ದೇಶದಲ್ಲಿ ಬಂದಿದ್ದಾರೆ ಎಂಬುದು ಪಟ್ಟಿ ಬಿಡುಗಡೆ ಮಾಡಬೇಕು. ಈ ಜವಾಬ್ದಾರಿ ಯಾರದು? ನಮ್ಮ ಜವಾಬ್ದಾರಿ ಅದು. ಇದು ತಮ್ಮ ಜವಾಬ್ದಾರಿ ಆಗಿದೆ. ದೇಶದ ಹಿತ, ದೇಶದ ರಕ್ಷಣೆ ಕಾಪಾಡುವ ಜವಾಬ್ದಾರಿ ನಿಮ್ಮದಾಗಿದೆ.
ಆದರೆ ಈ ಜವಾಬ್ದಾರಿಯನ್ನು ತಾವು ಯಾಕೆ ನಿರ್ವಹಿಸುತ್ತಿಲ್ಲ ಎಂಬುದು ಒಂದು ಕ್ವಶನ್ ನಮ್ಮದಾಗಿದೆ. ಸಹೋದರ ಮತ್ತು ಸಹೋದರಿಯರೇ, SIR ಇವಾಗ ಕರ್ನಾಟಕ ರಾಜ್ಯದಲ್ಲಿಯೂ ಕಾಲಿಟ್ಟಿದೆ. ಹಲವಾರು ಪ್ರಶ್ನೆಗಳು ನಮ್ಮ ಹತ್ರ ಇದೆ. 6 ತಿಂಗಳಿಂದ ಚುನಾವಣೆ ಆಯೋಗಕ್ಕೆ ಹಲವಾರು ಪ್ರಶ್ನೆ ನಾವು ಮಾಡ್ತಾ ಇದ್ದೇವೆ. ಆದರೆ ಇನ್ನೂವರೆಗೆ ಒಂದೇ ಒಂದು ಪ್ರಶ್ನೆಯ ಉತ್ತರ ಅವರು ಕೊಡ್ತಾ ಇಲ್ಲ. ಯಾಕೆ ಸ್ವಾಮಿ ಹೀಗೆ ನಮ್ಮ ಜಾರಿ ಮಾಡ್ತಾ ಇದ್ದಾರೆ ಎಂಬುದು ಅವ್ರು ಹೇಳಬೇಕು. ಇವಾಗ ರಾಜ್ಯದ ಎಲ್ಲ ಕಡೆಗಳಲ್ಲಿ 5 ಜಾಥಾಯಿಂದ 120ಕ್ಕಿಂತ ತಾಲೂಕುಗಳು 31 ಜಿಲ್ಲಾ ಮಟ್ಟದಲ್ಲಿ ಹೋಗಿ ಕನಿಷ್ಠ ಪಕ್ಷ 1 ಕೋಟಿ ಜನರಲ್ಲಿ ಈ ಅವೇರ್ನೆಸ್ ಮೂಡಿಸುವ ಸಲುವಾಗಿ ಎದ್ದೇಳು ಕರ್ನಾಟಕ, ಜಾಗೃತ ಕರ್ನಾಟಕ, ಮೈ ವೋಟ್ ಮೈ ರೈಟ್, ಕರ್ನಾಟಕ ಮುಸ್ಲಿಂ ಮುತ್ತೈದ ಮಹಾ, ಅದೇ ರೀತಿಯಾಗಿ ಬೇರೆ ಬೇರೆ ಎಲ್ಲ ಸಂಘಟನೆಗಳು ಸೇರಿ SIR ಬಗ್ಗೆ ನಾವು ಅರಿವು ಮೂಡಿಸಲಿಕ್ಕೆ ರಾಜ್ಯದ ಎಲ್ಲ ಕಡೆಗಳಲ್ಲಿ ಹೋಗಿ ನಾವು ಬಂದಿದ್ದೇವೆ. ಜನರಲ್ಲಿ ಯಾವುದೇ ಅವೇರ್ನೆಸ್, ಜಾಗೃತಿ ಇಲ್ಲ. ಜನರು ಕೇಳ್ತಾ ಇದ್ದಾರೆ, SIR ಅಂದರೆ ಸರ್ ಏನು ಸರ್ ಇದು ತಾವು ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಕ್ವಶನ್ ಕೇಳ್ತಾ ಇದ್ದಾರೆ. ಎನ್ಯುಮಿನೇಷನ್ ಫಾರ್ಮ್ ಅಂದರೆ ಹೇಗೆ ತುಂಬಬೇಕು ಎಂದು ಕ್ವಶನ್ ಕೇಳ್ತಾ ಇದ್ದಾರೆ. BLO ಯಾರಿದ್ದಾರೆ ನಮ್ಮಲ್ಲಿ ಯಾರು BLA ಎಂದು ಕ್ವಶನ್ ಮಾಡ್ತಾ ಇದ್ದಾರೆ. ಚುನಾವಣೆ ಬಂದಾಗ ಚುನಾವಣೆ ಆಯೋಗ ಹಳ್ಳಿಗಳಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಫಲಕ ಹಾಕುತ್ತಿದ್ದರು. ಓಟ ನಿಮ್ಮ ಹಕ್ಕು, ಓಟ ಕೊಡುವ ನಿಮ್ಮ ಹಕ್ಕಾಗಿದೆ, ನೀವು ಓಟು ಕೊಡಲೇಬೇಕಂತ ಹೇಳಿ ಫಲಕಗಳನ್ನು ಹಾಕ್ತಾ ಇದ್ದರು. ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ, ಚುನಾವಣೆ ಆಗೋಕ್ಕೆ ಇವಾಗ ನೀವು ರಾಜ್ಯದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಯಾವ ಏರಿಯಾದಲ್ಲಿ ತಾವು ಫಲಕ ಹಾಕಿದ್ದೀರಾ ಸರ್, ನಮಗೆ ತಿಳಿಸಿ. ಜನರಲ್ಲಿ ಯಾವುದೇ ಅವೇರ್ನೆಸ್ ಇಲ್ಲ. ಹಾಗಿರುವಾಗ ಕರ್ನಾಟಕದಲ್ಲಿಯೂ ಒಂದು ದೊಡ್ಡ ಸಂಖ್ಯೆ ವೋಟರ್ ಲಿಸ್ಟಿಂದ ಅಥವಾ ಕಡಿತ ಮಾಡಬಹುದಾ ಇವರು ಅಂತೇಳಿ ನಮಗೆ ಒಂದು ಪ್ರಶ್ನೆ ಆಗಿವ, ಅದು ಪ್ರಶ್ನೆ ಚಿಹ್ನೆ ಆಗಿವ, ಅದು ನಮ್ಮ ಮುಂದೆ ಬರ್ತಾ ಇದೆ. ಕಾರಣ ಇವತ್ತಿನ ಈ ಸಭೆಯಲ್ಲಿ ತಾವೆಲ್ಲೂ ಜಾಗೃತಿ ಆಗಬೇಕು. ರಾಜ್ಯದಲ್ಲಿ ಇರುವಂಥ ವೋಟರ್ ಲಿಸ್ಟ್ನಲ್ಲಿ ಯಾರದೇ ಒಬ್ಬನ ಓಟವನ್ನು ಆ ಲಿಸ್ಟಿನಿಂದ ಹೊರಗೆ ಹಾಕಬಾರದು. ಇದು ನೋಡಿಕೊಳ್ಳುವ ಜವಾಬ್ದಾರಿ ಕರ್ನಾಟಕ ಸರ್ಕಾರದ್ದು, ಚುನಾವಣೆ ಆಯೋಗ ಮತ್ತು ನಮ್ಮೆಲ್ಲರ ಸಂಘಟನೆಗಳ ಜವಾಬ್ದಾರಿ ಇದು ಆಗಿದೆ. ನಾವು ಕರ್ನಾಟಕದಲ್ಲಿ ಒಂದೇ ಒಂದು ವೋಟರ್ ಲಿಸ್ಟಿಂದ ತೆಗೆದುಹಾಕುವ ಪ್ರಕ್ರಿಯೆ ನಡೀತಾ ಇದೆ ಅಲ್ಲ, ಅದಕ್ಕೆ ನಾವು ಹಾಗೆ ಮಾಡಲಿಕ್ಕೆ ಬಿಡುವುದಿಲ್ಲ ಅಂಥೇಳಿ ಇವತ್ತೊಂದು ನಾವು ಪಣ ತೊಡಬೇಕಂತ ಹೇಳಿ ತಮ್ಮಲ್ಲಿ ಬಯಸ್ತಾ ಇದ್ದೇನೆ. ನನಗೆ ಮಾತನಾಡಲಿಕ್ಕೆ ಅವಕಾಶ ನೀಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಅರ್ಪಿಸುತ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.